ಥೇಟ್ ಸಿನಿಮಾ ಸ್ಟೈಲ್ನಲ್ಲಿ ಪೊಲೀಸರ ಜೊತೆ ಬಂದ ಮೊದಲ ಪತ್ನಿ, ಎರಡನೇ ಮದುವೆ ಆಗ್ತಿದ್ದ ಗಂಡನನ್ನ ಎತ್ತಾಕಿಕೊಂಡ ಹೋದ ಪೊಲೀಸರು. ಮನೆಗೂ ಬಂದಿಲ್ಲ, ಏನು ಮಾಡಿಲ್ಲ, ಇಲ್ಲಿ ಬಂದು ಇನ್ನೊಂದು ಮದುವೆ ಆಗ್ತಾ ಇದ್ದಾನೆ ಸರ್. ನನಗಿನ್ನೂ ಡಿವೋರ್ಸ್ ಕೊಡ್ದೇನೆ ಬಂದು ಇಲ್ಲಿ ಸೆಕೆಂಡ್ ಮ್ಯಾರೇಜ್ ಆಗ್ತಾ ಇದ್ರು. ಏನು ಗೊತ್ತಿಲ್ಲ ಅಂತ ಏನಿಲ್ಲ, ಎಲ್ಲ ಗೊತ್ತಿಲ್ಲ. ಇವಳ ಜೊತೆ ಅಫೇರ್ ಇತ್ತು ಮೊದಲಿಂದಾನು. ಇದು ಸಿನಿಮಾವಲ್ಲ, ರಿಯಲ್ ಸ್ಟೋರಿ ಕಣ್ರಿ. ಮದುವೆಗೆ ಎಲ್ಲಾ ತಯಾರಿ ನಡೆದಿತ್ತು. ಬೀಗರು ಬೀಗ್ತಿಯರು ಖುಷಿಯಲ್ಲಿದ್ರು, ಸಂಬಂಧಿಕರು ಇನ್ನೇನೋ ಮದುವೆ ಸಂಭ್ರಮದಲ್ಲಿದ್ರು. ವಧುವಿಗೆ ಕೊರಳಿಗೆ ತಾಳಿ ಕಟ್ಟಬೇಕು, ಅಷ್ಟರಲ್ಲಿ ನಿಲ್ಲಿಸಿ ಅಂತ ಮೊದಲ ಹೆಂಡತಿ ಬಂದ್ಬಿಟ್ಟಿದ್ಲು. ಅತ್ತ ವರ ಶಾಕ್ ಆಗಿ ಮದುವೆ ಮನೆಯಲ್ಲಿದ್ದ ಜನರು ಕೂಡ ಶಾಕ್ ಆಗಿದ್ರು. ಅರ್ಚಕರು ಅಂತೂ ಕಕ್ಕಾಬಿಕ್ಕಿಯಾಗಿ ನೋಡ್ತಿದ್ರು ಕಣ್ರಿ. ಅಲ್ಲಿದ್ದವರಿಗೆ ಇದು ಮದುವೆನಾ ಅಥವಾ ರಿಯಲ್ ಆಗಿ ಸಿನಿಮಾನೋ ಅಥವಾ ಧಾರಾವಾಹಿಯೋ ನೋಡ್ತಾ ಇದ್ದ ಫೀಲ್ ಆಗಿದ್ದಂತೂ ನಿಜ. ಬೈ ಈ ರೀತಿ ಹ್ಯಾಪಿ ಎಂಡಿಂಗ್ ಆಗ್ಬೇಕಿದ್ದ ಮದುವೆ ಇಂಟರ್ವಲ್ಗೆ ಬಂದು ನಿಂತ್ಬಿಟ್ಟಿದೆ. ಸ್ಟೋರಿ ಸ್ಟಾರ್ಟ್ಗೂ ಮುನ್ನ ಇಂಟರ್ವಲ್ ತಂದಿದ್ದು ಮತ್ಯಾರೂ ಅಲ್ಲ, ಮೊದಲನೇ ಪತ್ನಿ ಕಣ್ರಿ. ಯಾಕೆ ಈ ಮದುವೆ ನಿಲ್ಸಿದ್ಲು? ಮೊದಲೇ ಹೆಂಡತಿ ಬದುಕಿರುವಾಗಲೇ ನಮ್ಮ ಈ ನಿಜ ಜೀವನದ ಹೀರೋ ಇಂಥ ಸಾಕಷ್ಟು ಪ್ರಶ್ನೆಗೆ ಉತ್ತರ ಸಿಗ್ಬೇಕಾದ್ರೆ ಮೊದಲನೇ ಹೆಂಡತಿ ಮಾತನ್ನೇ ಒಮ್ಮೆ ಕೇಳ್ಬಿಡಿ. ಸೊ ನನಗೆ ಇನ್ಫಾರ್ಮೇಷನ್ ಇಲ್ದೇನೆ, ನನಗಿನ್ನೂ ಡಿವೋರ್ಸ್ ಕೊಡ್ದೇನೆ ಬಂದು ಇಲ್ಲಿ ಸೆಕೆಂಡ್ ಮ್ಯಾರೇಜ್ ಆಗ್ತಾಯಿದ್ರು. ನಾವು ಹೋಗಿ ನಿಲ್ಲಿಸಿ ಇವಾಗ ಪೊಲೀಸ್ ಸ್ಟೇಷನ್ ಬಂದಿದ್ದೀವಿ, ಅಮೃತೂರು ಪೊಲೀಸ್ ಸ್ಟೇಷನ್ ಬಂದಿದ್ದೀವಿ. ನಿಮಗೆ ಗೊತ್ತಿರಲಿಲ್ವಾ ಮದುವೆ ಆಗ್ತಾ ಇರೋದು? ಮದುವೆ ಆಗ್ತಿರೋದೆಲ್ಲ ಏನೂ ಗೊತ್ತಿರಲಿಲ್ಲ. ಬಟ್ ಸ್ಟ್ರೇಂಜರ್ಸಿಂದ ಇನ್ಫಾರ್ಮೇಷನ್ ಸಿಕ್ತು. ಇನ್ವಿಟೇಷನ್ ಬಿಟ್ಟು ಹೋಗಿದ್ರು ಮನೆ ಹತ್ರ, ಅದರಿಂದ ಬಂದಿದ್ವಿ. ಎಸ್, ಹೀಗೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಿರೋದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಲೇಪಾಕ್ಷಿ. 2014ರಲ್ಲಿ ಬೆಂಗಳೂರಿನ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಹರಿಪ್ರಸಾದ್ ಎನ್ನೋ ಹುಡುಗನೊಂದಿಗೆ ಸಿಂಪಲ್ ಆಗಿ ಒಂದು ವಿವಾಹವಾಗಿದ್ರು. ಇಬ್ಬರಿಗೂ ಎಷ್ಟು ಲವ್ ಇತ್ತಂದ್ರೆ ಹೈಸ್ಕೂಲ್ನಲ್ಲಿ 8ನೇ ಕ್ಲಾಸ್ ಓದುತ್ತಿರುವಾಗಲೇ ಲವ್ ಚಿಗುರುತ್ತು ಕಣ್ರಿ. ಇಬ್ಬರು ನಿನ್ನ ಬಿಟ್ಟು ನನ್ನ ಬಿಟ್ಟು ನೀನಿರಲಾರೆ ಅನ್ನುವಂತೆ ಇಬ್ಬರು ಪ್ರೀತಿಸಿ ಮದುವೆ ಆಗಿದ್ರು. ಹಾಗಂತ ಸಂಸಾರ ಮಾಡೇ ಇಲ್ಲಂತಲ್ಲ, ಬರೋಬ್ಬರಿ 10 ವರ್ಷಕ್ಕೂ ಅಧಿಕ ಇಬ್ಬರು ಒಟ್ಟೊಟ್ಟಾಗಿಯೇ ಸಂಸಾರ ಮಾಡಿದ್ರು. ಏನು ಗೊತ್ತಿಲ್ಲ ಅಂತ ಏನಿಲ್ಲ, ಎಲ್ಲ ಗೊತ್ತಿಲ್ಲ. ಅವ್ರ ಅಮ್ಮನಿಗೂ ಗೊತ್ತಿಲ್ಲ, ಅವ್ರ ಅಮ್ಮನೂ ತಲೆ ಎಲ್ಲ ಮಾತಾಡಬಾರ್ದು, ಎಲ್ಲ ಅವ್ರ ಅಮ್ಮನಿಗೂ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ, ಅವೆಲ್ಲ ಮಾತಾಡಬಾರ್ದು. ಅಂಕಲ್ ಅವ್ರಿಗೆ ಗೊತ್ತಿದ್ದು ತಪ್ಪು ಮಾಡೋದು ತಪ್ಪಿಲ್ಲ. ನಿಮ್ಮ ಮಗಳಿಗೂ ಇವ್ರ ಮಕ್ಕಳು ಆಗಿದ್ರೆ ಹಂಗೆ ಮಾಡಿದ್ರ, ನಿಮ್ಮ ಮಗಳು ಮೊಮ್ಮಕ್ಕಳು ಮದುವೆ ಮಾಡ್ತಾ ಇದ್ದೀರಲ್ಲ ನೀವು, ಆದ್ರೆ ಇಬ್ಬರಿಗೂ ಮಕ್ಕಳು ಆಗಿರ್ಲಿಲ್ಲ. ಜಗಳವಾಗಿ ಕಳೆದ 2 ವರ್ಷದಿಂದ ಬೆಂಗಳೂರಿನ ಲೇಪಾಕ್ಷಿ ಮತ್ತು ಹರಿಪ್ರಸಾದ್ ದೂರ ಆಗಿದ್ರು. ಇತ್ತ ಹುಡುಗನ ಮನೆಯಲ್ಲಿ ಬೇರೆ ಹುಡುಗಿಯನ್ನ ನೋಡಿ ತುಮಕೂರಿನ SLN ಕಲ್ಯಾಣ ಮಂಟಪದಲ್ಲಿ ಬೆಳಗಿನ ಜಾವ ವಿವಾಹ ಏರ್ಪಡಿಸಲಾಗಿತ್ತು. ಮೊದಲ ಪತ್ನಿಗೆ ಡಿವೋರ್ಸ್ ಕೊಡದೆ ಹರಿಪ್ರಸಾದ್ ಎರಡನೇ ಮದುವೆಗೆ ಎಲ್ಲ ತಯಾರಿ ನಡೆಸಿಕೊಂಡಿದ್ದ. ಮದುವೆಯು ಫಿಕ್ಸ್ ಆಗಿ ಇನ್ನೇನು ತಾಳಿ ಕಟ್ಟಬೇಕು ಎನ್ನುವಷ್ಟರಲ್ಲಿ ಮೊದಲ ಹೆಂಡತಿ ಎಂಟ್ರಿ ಕೊಟ್ಟಿದ್ಲು ನೋಡಿ. ಹೇಳಿ ಸರ್, ಎಷ್ಟು ವರ್ಷದಲ್ಲಿ ಮದುವೆ ಆಗಿತ್ತು? 11 ವರ್ಷ ಆಯ್ತು. ಕೈ ಬಿಡಿ, ಮಾತಾಡಿ. ಏನಾಗಿದೆ? ಅವ್ರ ಮನೆ ಇಟ್ಕೊಂಡ್ರು, ಅವ್ರ ಅಮ್ಮನೇ ಇಟ್ಕೊಂಡ್ರು ಅವ್ರ ಮನೇಲಿ. ಈಗ 2-3 ತಿಂಗಳಿಂದ ಸ್ವಲ್ಪ ಆಗಿದ್ಕೆ ಇವ್ರು ಬೇರೆ ಮದುವೆ ಮಾಡ್ತಾರೆ. ಅರ್ಥ ಇಲ್ಲ. ಏನು ವರದಕ್ಷಿಣೆಗೆ ಡಿಮ್ಯಾಂಡ್ ಮಾಡಿದ್ರಾ? ಇಲ್ಲ ಸರ್, ಅವರು ವರದಕ್ಷಿಣೆ ಗಂಡನವ್ರು ಡಿಮ್ಯಾಂಡ್ ಮಾಡಿದ್ರ ಅಂತ. ತಪ್ಪು. ಕಲ್ಯಾಣ ಮಂಟಪಕ್ಕೆ ಬರುವ ಮುನ್ನವೇ ನನ್ನ ಗಂಡ ಇನ್ನೊಬ್ಬಳ ಜೊತೆ ಮದುವೆ ಆಗ್ತಾ ಇದ್ದಾನೆ, ನನಗೆ ಡಿವೋರ್ಸ್ ಆಗಿಲ್ಲ, 10 ವರ್ಷದ ಸಂಸಾರ ಮಾಡಿದ ಗಂಡ ನನಗೆ ಬೇಕು, ಮದುವೆ ನಿಲ್ಲಿಸುವಂತೆ ದೂರನ್ನ ನೀಡಿದ್ಲು. ಅದೇ ರೀತಿ ಮದುವೆಗೂ ಮುನ್ನವೇ ಪೊಲೀಸರು ಮದುಮಗನನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಇನ್ನು ಎರಡನೇ ಪತ್ನಿಯಾಗಿ ಬರುವಂತ ವಧುವಿಗೆ ಈ ವಿಚಾರ ಎಲ್ಲವೂ ಗೊತ್ತಿದ್ರು ಹರಿಪ್ರಸಾದ್ ಜೊತೆ ಮದುವೆ ಆಗೋದಕ್ಕೆ ರೆಡಿಯಾಗಿದ್ಲು. ಆದರೆ ಮೊದಲನೇ ಪತ್ನಿಗೆ ಈ ಬಗ್ಗೆ ಕೇಳಿದ್ರೆ ಅವಳು ಹೇಳೋದೇ ಬೇರೆ ಕಣ್ರಿ. ಹರಿಪ್ರಸಾದ್ ಮತ್ತು ಇದೀಗ ಎರಡನೇ ಮದುವೆ ಆಗ್ತಿರುವ ಹುಡುಗಿಯ ಜೊತೆ ಅಫೇರ್ ಇತ್ತು, ಹೀಗಾಗಿ ಮದುವೆ ಆಗ್ತಿದ್ದಾರೆ ಅಂತ ಹೇಳ್ಕೊಂಡಿದ್ದಾಳೆ. ನಮ್ಮ ಮದುವೆ ಆಗಿ 2014ನಲ್ಲಿ. ಇವಾಗ ನನ್ನ ಗಂಡ ಇನ್ನೂ ಡಿವೋರ್ಸ್ ಕೊಟ್ಟಿಲ್ಲ, ಏನೂ ಇಲ್ಲ. ವೆಡ್ನೆಸ್ಡೇ ಫೋನ್ ಮಾಡಿದ್ದಾನೆ, ಬರ್ತೀನಿ ಮನೆಗೆ ಅಂತ ಹೇಳಿ. ಮನೆಗೂ ಬಂದಿಲ್ಲ, ಏನೂ ಮಾಡಿಲ್ಲ, ಇಲ್ಲಿ ಬಂದು ಇನ್ನೊಂದು ಮದುವೆ ಆಗ್ತಾ ಇದ್ದಾನೆ ಸರ್. ಇವಳ ಜೊತೆ ಅಫೇರ್ ಇತ್ತು ಮೊದಲಿಂದಾನು. ಬಟ್ ನಮಗೆ ಏನು ಪ್ರೂಫ್ ಇರಲಿಲ್ಲ, ಎವಿಡೆನ್ಸ್ ಇರಲಿಲ್ಲ ಪ್ರೂವ್ ಮಾಡೋಕ್ಕೆ. ಇವಾಗ ಅವಳಿಗೆಲ್ಲನೂ ಗೊತ್ತಿದೆ, ಅವಳಿಗೂ ಗೊತ್ತಿದೆ, ಇವ್ರಿಗೂ ಗೊತ್ತಿದೆ, ಮತ್ತು ಇವಾಗ ಮದುವೆ ಆಗ್ತಿದ್ದಾರೆ. ನಿಮಗೆ ಮಕ್ಕಳಿಲ್ವಾ? ಮಕ್ಕಳಿಲ್ಲ.
ಮಕ್ಕಳಿಲ್ಲ. ಎಷ್ಟು ವರ್ಷ ಆಗಿದ್ದು ಮದುವೆ ಆಗಿಂದ್ರಿ? ಮದುವೆಗೆ 11 ವರ್ಷ ಆಯಿತು, 7 ವರ್ಷ ಜೊತೆಗಿದ್ವಿ. ಒಟ್ನಲ್ಲಿ ಗಂಡ ಹೆಂಡತಿಯರ ಕೇಸ್ ಇನ್ನೂ ಕೋರ್ಟ್ನಲ್ಲಿ ಬಾಕಿ ಇರುವಾಗಲೇ ಹರಿಪ್ರಸಾದ್ ಇನ್ನೊಂದು ಮದುವೆಗೆ ಮುಂದಾಗಿದ್ದ. ಆದರೆ 2ನೇ ಮದುವೆ ಆಗಬೇಕಿದ್ದ ಪುಣ್ಯಶ್ರೀ ಕುಟುಂಬಸ್ಥರು ಇದೀಗ ಕಣ್ಣೀರು ಹಾಕ್ತಿದ್ದಾರೆ. ಮದುವೆಗಾಗಿ ಖರ್ಚು ಮಾಡಿದ್ರು, ಜೊತೆಗೆ ಮಾನನೂ ಹೋಯ್ತು ಅಂತ ಬೇಸರ ವ್ಯಕ್ತಪಡಿಸುತ್ತಿದ್ದ ದೃಶ್ಯಗಳು ಕಂಡುಬಂದುವು. ಹರಿಪ್ರಸಾದ್ ಎಲ್ಲೋ ಆತುರದ ನಿರ್ಧಾರ ಮಾಡಿಬಿಟ್ಟ ಅನ್ಸುತ್ತೆ. ಇನ್ನು ಈ ಕೇಸ್ ಎಲ್ಲಿಗೆ ಹೋಗಿ ತಲುಪುತ್ತೋ ಕಾದ್ ನೋಡ್ಬೇಕಷ್ಟೇ. ಬಿಗ್ ಟಿವಿ ಕರ್ನಾಟಕ, ತುಮಕೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.